ನಾನಿರೋಕೆ ಜಾಗ ಮಾಡ್ಕೊಟ್ಟಿದ್ದೀರಿ. ನಿಮ್ಗ್ಯಾಕೆ ಕೆಲ್ಸದ ತೊಂದ್ರೆನೂ ಕೊಡ್ಬೇಕು? ನಾನೇ ಕೆಲ್ಸ ಹುಡ್ಕೊಂಡ್ರೆ ನಿಮ್ಗ ಆ ತೊಂದ್ರೆ ಕಡಿಮೆ ಆಗುತ್ತೆ ಅಂತ ಕೆಲ್ಸ ಹುಡ್ಕೊಂಡು ಹೋಗಿದ್ದೆ. ಎಲ್ಲಿ ಕೆಲ್ಸ ಹುಡ್ಕೊಂಡು ಹೋಗಿದ್ದೆ? ಆಫೀಸ್ ಕೆಲ್ಸ ಹುಡ್ಕೊಂಡು ಹೋಗಕ್ಕೆ ನಾನೇ ನಿಮ್ ತರ ಓದಿದ್ದೀನಾ? ಅದಕ್ಕೆ ಯಾವ್ದಾದ್ರೂ ಮನೇಲಿ ಕಸ ಗುಡ್ಸೋದೋ, ಪಾತ್ರೆ ತೊಳೆಯೋದೋ, ಬಟ್ಟೆ ಒಗೆಯೋದೋ ಕೆಲ್ಸ ಸಿಗುತ್ತೇನೋ ಅಂತ ಹುಡ್ಕೊಂಡೋಗಿದ್ದೆ. ಆದ್ರೆ ಅವರು ಪರಿಚಯ ಇಲ್ದೇ ಇದ್ದವ್ರಿಗೆ ಕೆಲ್ಸ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಇವಳೇನ್ ಹೀಗ್ ಲೂಸ್ ತರ ಮಾತಾಡ್ತಿದ್ದಾಳೆ? ಇವಳನ್ನ ಇಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಮೇಡಮ್, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೀವೇ ನೋಡಿದ್ರಲ್ಲ ಎಷ್ಟು ಇನ್ನೋಸೆಂಟ್ ತರ ಮಾತಾಡ್ತಿದ್ದಾಳೆ ಅಂತ. ಇವಳು ಇನ್ನೋಸೆನ್ಸ್ ಇಂದ ನಮ್ಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ನೀವು ಮದ್ವೆಗೆ ಹೋಗ್ತಿರೋರ್ನ ಫೋನ್ ಮಾಡಿ ಕರ್ಸಿ ತೊಂದರೆ ಕೊಟ್ಟಾಗಾಯ್ತು. ಎಲ್ಲ ಇವಳಿಂದ ತಾನೇ? ಅಯ್ಯಯ್ಯೋ, ನನ್ನಿಂದ ನೀವು ಮದ್ವೆಗೂ ಹೋಗದೆ ವಾಪಸ್ ಬಂದ್ಬಿಟ್ರಾ? ನನ್ನನ್ನು ಕ್ಷಮಿಸ್ಬಿಡಿ ಅಕ್ಕ. ನೋಡಿದ್ರ ಮೇಡಮ್ ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ದಾಳೆ ಅಂತ. ಮಲ್ಲಿಕಾ, ನೀನ್ ನನಗ್ ತೊಂದರೆ ಆಗ್ಬಾರ್ದು ಅಂತ ಈ ರೀತಿ ಎಲ್ಲ ಮಾಡ್ದೆ. ಈಗ ನೋಡ್ದ್ಯಾ ಎಷ್ಟು ಸಮಸ್ಯೆ ಆಯ್ತು ಅಂತ. ನೋಡು, ಇನ್ ಮುಂದೆ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗ್ಬಾರ್ದು. ಒಂದ್ ವೇಳೆ ಹೋಗ್ಲೇಬೇಕು ಅನ್ನೋದಾದ್ರೆ ಬುಕ್ಕಲ್ಲಿ ಬರ್ದಿಟ್ಟು ಹೋಗ್ಬೇಕು, ಗೊತ್ತಾಯ್ತಾ? ಇದೆಲ್ಲ ನಂಗೆ ಗೊತ್ತಿರ್ಲಿಲ್ಲ ಅಕ್ಕ, ನನ್ನನ್ನು ಕ್ಷಮಿಸ್ಬಿಡಿ. ಮೇಡಮ್, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಇದೊಂದ್ಸಲಿ ನನಗೋಸ್ಕರ ಕ್ಷಮಿಸ್ಬಿಡಿ ಪ್ಲೀಸ್. ನೋಡಿ, ನಿಮ್ಗೋಸ್ಕರ ಇದೊಂದ್ಸಲ ಕ್ಷಮಿಸ್ತೀನಿ. ಸರಿಯಾಗಿ ಬುದ್ಧಿ ಹೇಳ್ಬಿಟ್ಟು ಹೋಗಿ. ಮಲ್ಲಿಕಾ, ಹೋಗಿ ರೆಡಿ ಆಗ್ಬಿಟ್ಬಾ, ಹೋಗು. ಅಯ್ಯೋ, ಇಷ್ಟೊಂದು ಬೆವರ್ತಿದ್ಯಲ್ಲಮ್ಮ. ಬನ್ನಿ ಆಂಟಿ, ಬನ್ನಿ ಬನ್ನಿ ಬನ್ನಿ. ರಾಣಿ, ಇವರು ನಮ್ಮ ಯಜಮಾನ್ರ ದೊಡ್ಡಮ್ಮ. ನಮಸ್ತೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳಮ್ಮ. ತುಂಬಾ ಸಂತೋಷ ಆಯ್ತು. ಊಟ ಮಾಡ್ಕೊಂಡು ಹೋಗಿ. ಬನ್ನಿಮ್ಮ, ಇಲ್ಲಿ ಬನ್ನಿ ಬನ್ನಿ. ಊಟ ಮಾಡ್ಕೊಂಡು ಹೋಗ್ಬೇಕು. ಆಯ್ತಪ್ಪ. ಬನ್ನಿ ಬನ್ನಿ. ಬೆಳಗ್ಗೆಯಿಂದ ಹಸ್ಕೊಂಡಿದ್ಯಲ್ಲಮ್ಮ. ಜ್ಯೂಸ್ ಕುಡಿತ್ಯೋ ಹಾಲ್ ಕುಡಿತ್ಯೋ? ಅಯ್ಯೋ, ಏನು ಬೇಡ. ಅಯ್ಯೋ, ನೀನ್ ಸುಮ್ನಿರಮ್ಮ. ಯೋ, ಹೋಗೊಂದ್ ಲೋಟ ಹಾಲ್ ತಗೊಂಬರಯ್ಯ. ರೀ, ಸುಮ್ನೆ ನಿಂತಿದ್ರಲ್ಲ, ಹೋಗಿ ಆ ಫ್ಯಾನ್ ಹಾಕ್ರಿ. ಹಾಕ್ತೀನಿ. ನೋಡ್ತೀನಿಯಾ ಎಂತ ಮನೆ ಹಾಡಿಯವಳು. ಒಡವೆ ಬರೋ ತನಕ ಇಷ್ಟೆಲ್ಲ ಕುಣ್ದಾಡ್ದು, ಎಷ್ಟೆಲ್ಲ ಮಾತಾಡಿದ್ಲು. ಒಡವೆ ಬಂದ್ಮೇಲೆ ಐಸ್ ಇಡ್ತಾವಳೆ. ಎಲ್ಲ ನಿನ್ನ ಹಾಗೆ ಬಿಡು. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ನೋಡು. ಮತ್ತಿನ್ನೇನೆ, ದುಡ್ಡಿದ್ರೆ ನೀನೊಂದ್ ತರ ಆಡ್ತೀಯ, ದುಡ್ಡಿಲ್ದೇ ಇದ್ರೆ ಇನ್ನೊಂದ್ ತರ ಆಡ್ತೀಯ. ಅವಳು ಅಷ್ಟೇ, ಒಡವೆ ಬರೋ ತನಕ ಎಗರಾಡದ್ಲು, ಒಡವೆ ಬಂದ ತಕ್ಷಣ ಮೆತ್ತಗಾಗ್ಬಿಟ್ಲು. ನನ್ನ ಮಗಳು ಇಷ್ಟ ದಿವಸ ಈ ಭಾಗ್ಯನ ಜೊತೆ ಹೆಣಗಾಡದ್ಲು, ಇನ್ನು ಆ ಮನೇಲಿ ಆ ಭಾಗ್ಯನ ಜೊತೆ ಹೆಣಗಾಡ್ತಾಳೆ. ಆದ್ರೂ ನನ್ನ ಮಗಳಿಗೆ ಅಭ್ಯಾಸ ಇದೆ ಬಿಡು, ಹೆಣಗಾಡಿ ಈ ಭಾಗ್ಯನ ಹತ್ರ. ಮದ್ವೆ ಮನೆ ಅಂತ ನೋಡ್ತಾ ಇದ್ದೀನಿ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಗೆದ್ದೆ, ಇಲ್ಲಾಂದ್ರೆ ಸುಮ್ನೆ ಇರೋದಿಲ್ಲ ನಾನು. ಸರಿ ಸರಿ, ಬನ್ನಿ ನಿಂತ್ಕೊಳ್ಳಿ. ಅಲ್ಲಿ ನೋಡೆ, ಹೇಗ್ ಫೋಟೋ ತೆಗೆಸ್ಕೊಳಕ್ಕೆ ಫೋಸ್ ಕೊಡ್ತಾ ಇದ್ದಾಳೆ. ನೀನು ಹೋಗಿ ಫೋಸ್ ಕೊಡು. ಅಂತೂ ಬಿಗ್ರೆ, ಮದ್ವೆನ ತುಂಬಾ ಚೆನ್ನಾಗಿ ಮಾಡಿ ಮುಗಿಸ್ಬಿಟ್ರಿ. ತುಂಬಾ ಸಂತೋಷ. ನಾವಿನ್ ಬರ್ತೀವಿ. ದೇವ್ರು ಯಾವಾಗಲೂ ಒಳ್ಳೆಯವ್ರ ಕಡೆನೇ ಇರ್ತಾನೆ. ಮದುವೆ ನಿಲ್ಲಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ ನೀನು, ಆದ್ರೆ ಏನ್ ಮಾಡೋದು, ಆ ದೇವ್ರು ನಮ್ ರಮೇಶನ್ ಕಡೆನೇ ಇದ್ದಾನೆ. ಅಪ್ಪ, ಮದ್ವೆ ಚೆನ್ನಾಗಿ ಮುಗೀತಲ್ಲ ಅಂತ ಹೇಳಿದ್ರು, ನೀನ್ ನೋಡಿದ್ರೆ ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದೆಯಲ್ಲ. ಬಾಯಿ ಮುಚ್ಕೊಂಡು ಸುಮ್ನೆ ಇದ್ರೆ ಸರಿ, ಮರ್ಯಾದೆ ಬೇಕಿದ್ರೆ ಸುಮ್ನೆ ಹೊರಟೋಗಿಲ್ಲಿಂದ. ಮಾವ, ನಮ್ಗಿಲ್ಲಿ ಮರ್ಯಾದೆ ಇಲ್ಲ, ಬನ್ನಿ ಹೋಗೋಣ. ಅಳಿ ಅಂದ್ರೆ ತಡೀರಿ. ಹೇಳ್ಬಿಟ್ಟು ಹೋಗೋದು ಧರ್ಮ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಆಹಾ, ಏನ್ ಧರ್ಮಪಾಲಕ ನೀನು. ನೀನ್ ಹೇಳಿ ಹೋಗ್ಲಿಲ್ಲ ಅಂತ ಇಲ್ಲಿ ಯಾರಿಗೇನ್ ಬೇಜಾರಾಗಲ್ಲ. ಯೋ, ಹೋಗಾಯ. ರಮೇಶ್, ಮೆಚ್ಚಬೇಕು ನಿಮ್ಮನ್ನ. ಈ ಮದ್ವೆ ನಡೆಯುತ್ತೋ ಇಲ್ವೋ ಅಂತ ಎಲ್ಲರೂ ಚಿಂತೆ ಮಾಡ್ತಾ ಇದ್ದಾಗ ಕಡೆಗಳಿಗೆ ಒಡವೆ ತಂದ್ಕೊಟ್ಟು ಈ ಮದ್ವೆನ ನಡೆಯೋ ಹಾಕಿ ಮಾಡ್ಬಿಟ್ರಿ. ಶಭಾಸ್. ಅಯ್ಯೋ ಕೊಡಿಪ್ಪ, ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಶುಭಾಶಯ ಹೇಳ್ತಾ ಇದೀನಿ, ಕೊಡಿ. ಈಗ ಗೊತ್ತಾಯ್ತೇನಪ್ಪ ನಮ್ ಭಾವನ್ ಬಗ್ಗೆ. ಕಡೆಗಳಿಗೆಲ್ಲಾದ್ರೂ ಒಡವೆ ತಂದೆ ತರ್ತಾರೆ ಅನ್ನೋ ನಂಬಿಕೆ ನಮ್ಗಿತ್ತು. ಅರ್ಚನಾ ಅಕ್ಕ ಅಂತೂ 100% ನಂಬಿದ್ರು. ಆದ್ರೆ ಕೆಲವ್ರು ಮಾತ್ರ ಒಡವೆ ತರೋದಿಲ್ಲ, ಈ ಮದ್ವೆ ಅರ್ಧಕ್ಕೆ ನಿಂತೋಗುತ್ತೆ ಅಂತ ಸಂತೋಷ ಪಡ್ತಿದ್ರು. ನಮ್ ಭಾವ ಒಡವೆ ತರ್ತಿದ್ದ ಹಾಗೆ
ಅವ್ರ ತಲೆ ಮೇಲೆ ಕಲ್ ಬಂಡೆ ಎತ್ತ ಹಾಕ್ದಾಗಾಯ್ತು. ಗಂಡ್ಸ ಅಂತ ಕೇಳಿದ ತಕ್ಷಣ ಕೋಪ ಮಾಡ್ಕೊಂಡು ಹೊಡಿಯೋಕ್ ಹೋಗೋದು ದೊಡ್ಡ ವಿಷಯ ಅಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೋಬೇಕು. ಅವನು ನಿಜವಾದ ಗಂಡ್ಸು. ಕೊಟ್ಟು ಮಾತನ್ನ ಉಳಿಸ್ಕೊಂಡ್ರಲ್ಲ ನಮ್ ಭಾವ, ಅವರು ನಿಜವಾದ ಗಂಡ್ಸು. ಏಯ್, ಇಲ್ಲಿ ನಿಂತ್ಕೊಂಡು ಏನೇ ಮಾತಾಡ್ತಾ ಇದ್ಯಾ? ಮದುವೆ ಮುಗಿತಲ್ಲ, ನಡಿ ಹೋಗೋಣ. ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರ್ಬೇಡ ನೀನು. ನನಗಿಲ್ಲಿ ತುಂಬಾ ಕೆಲ್ಸ ಇದೆ. ಎಲ್ರೂನು ಕಳಿಸ್ಕೊಟ್ಟು ರಾಣಿನ ಅವಳ ಗಂಡನ್ ಮನೆಗ್ ಬಿಟ್ಟು ಆಮೇಲೆ ನಾನು ಬರೋದು. ನೀನ್ ಹೋಗು. ಅಳಿಯಂದ್ರೆ ಬನ್ನಿ ಹೋಗೋಣ. ಬೀಗ್ರೆ ಹಾಗೆ ಹೊರಟ್ಬಿಟ್ರೆ ಊಟ ಮಾಡ್ಕೊಂಡು ಹೋಗಿ. ಊಟಕ್ಕೆಲ್ಲ ನಾವು ಲೆಕ್ಕ ಹಾಕಲ್ಲ. ಆ, ಬೇಡ ಬಿಕ್ತಿಯಮ್ಮ, ಸಂತೋಷ ಜಾಸ್ತಿಯಾಗಿ ಹೊಟ್ಟೆ ತುಂಬಿದೆ, ಊಟ ಬೇಡ. ಮನ್ನೇಳಿ ಅಂದ್ರೆ ನೋಡ್ದೇನೆ ನಿನ್ನ ಮಗನ್ನ ಸ್ವಂತ ತಂಗಿ ಮದುವೆಗೆ ಬಂದು ಯಾರ್ದೋ ಮದುವೆಗೆ ಬಂದಿರೋರ್ ಥರ ಅವ್ರ ಮಾವ ಕರೆದ ತಕ್ಷಣ ನಾಯಿ ಬಾಲ ಲಾಡ್ಸ್ಕೊಂಡು ಹೋಗುತ್ತಲ್ಲ ಆಗ ಹೋಗ್ತಾ ಇದ್ದಾನೆ. ಎಂತ ಮಗನ ಜನ್ಮ ಕೊಟ್ಟೆ ನೀನು. ಭಾವ, ಕಡೆ ಘಳ್ಗೆಲ್ಲಿ ದೇವ್ರ ತರ ಬಂದು ರಾಣಿ ಮದ್ವೆನ ನಡೆಸ್ಕೊಟ್ರಿ. ತುಂಬಾ ಸಂತೋಷ ಆಗ್ತಾ ಇದೆ. ರೇವತಿ, ಕಡೆ ಗಳಿಗೆಯಲ್ಲಿ ದೇವ್ರ ತರ ಒಡವೆ ತಗೊಂಬಂದು ರಾಣಿ ಮದುವೆ ಆಗೋ ಹಾಗೆ ಮಾಡಿದ್ದು ನಾನಲ್ಲಮ್ಮ, ನಂದಿನಿ. ಅಯ್ಯೋ, ಫೋನ್ ಆಫ್ ಆಗಿ ಹೋಗ್ಬಿಟ್ಟಿದೆ ಕಣೋ. ಪಾಪ ಅಲ್ಲಿ ಎಲ್ರು ಎಷ್ಟು ಗಾಬರಿ ಆಗ್ಬಿಟ್ಟಿದಾರೆ ಏನೋ. ಆನ್ ಮಾಡ್ಬಿಡ್ತೀನಿ. ಹಲೋ ರಮೇಶ್, ನಾನು ನಂದಿನಿ ಮಾತಾಡ್ತಿದ್ದೀನಿ. ಎಷ್ಟೊತ್ತಿಂದ ನಿನಗೆ ಫೋನ್ ಮಾಡ್ತಿದ್ದೀನಿ. ನಿನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿದೀಯಾ? ಕಲ್ಯಾಣ ಮಂಟಪದಲ್ಲಿದೆಯಾ? ಇಲ್ಲ, ಅದು ಅದು ನಾನು ಅಪ್ಪ ಮದ್ವೆಗೆ ಬರೋದಕ್ಕೆ ರೆಡಿ ಆಗಿದ್ದೀವಿ. ಕಲ್ಯಾಣ ಮಂಟಪದ ರೂಟ್ ಕೇಳೋದಕ್ಕೆ ಫೋನ್ ಮಾಡಿದೆ. ಹೇಳು, ಹೇಗೆ ಬರಬೇಕು? ಅದು ಅದು ಏಯ್, ಯಾರ್ದು ಫೋನು ಕೊಡು. ಹಲೋ ಹಲೋ, ಯಾರು ನೀವು? ನಾನು ನಂದಿನಿ ಮಾತಾಡ್ತಿದ್ದೀನಿ. ನಾನು ರಮೇಶ್ ಫ್ರೆಂಡು ಶಿವ ಮಾತಾಡ್ತಿದ್ದೀನಿ. ಶಿವ, ರಮೇಶನ್ಗೆ ಏನಾಗಿದೆ? ಕಲ್ಯಾಣ ಮಂಟಪಕ್ಕೆ ಬರೋದಕ್ಕೆ ರೂಟ್ ಕೇಳಿದ್ರೆ ಯಾಕೆ ತಡವರ್ಸ್ತಿದ್ದಾನೆ? ಈಗ ನೀವೆಲ್ಲಿದ್ದೀರಾ? ನಾವೀಗ ನಡು ರೋಡಲ್ಲಿ ನಿಂತಿದ್ದೀವಿ. ನಡು ರೋಡಲ್ಲ? ಏನಾಯ್ತು ಶಿವ? ಏನ್ ಸಮಸ್ಯೆ? ಏನು ಅಂತ ಹೇಳೋದು? ರಾಣಿ ಮದುವೆಗೆ ರಮೇಶ 200 ಗ್ರಾಮ್ ಚಿನ್ನ ಹಾಕುವಂತ ಪರಿಸ್ಥಿತಿ ಬಂತು. ಅವನು ದುಡ್ಡಿಗೋಸ್ಕರ ಒಬ್ಬರನ್ನ ನಂಬ್ಕೊಂಡಿದ್ದ. ಕಡೆಗಳಿಗೆಯಲ್ಲಿ ಅವರಿಗೇನೋ ತೊಂದರೆ ಆಗಿ ದುಡ್ಡು ಸಿಗ್ಲಿಲ್ಲ. ಈಗ ಏನ್ ಮಾಡೋದಂತ ಗೊತ್ತಾಗದೆ ಸುಮ್ಮನೆ ಕೂತಿದೀವಿ. ಒಡವೆ ಕೊಟ್ರೇನೆ ರಾಣಿ ಮದುವೆ ನಡೆಯೋದು. ಮೈ ಗಾಡ್, ಎಂಥ ಪರಿಸ್ಥಿತಿಲಿದ್ದೀರಾ? ಈಗ ಮೊದಲು ನಮ್ಮ ಮನೆಗೆ ಬನ್ನಿ ನೀವು. ನಿಮ್ಮನೆಗ? ಏನ್ ಹೇಳ್ತಾ ಇದ್ದೀರಾ? ಶಿವ, ಮಾತಾಡೋದಕ್ಕೆಲ್ಲ ಟೈಮ್ ಇಲ್ಲ. ಈಗ ನಾನು ನಮ್ಮ ಅಪ್ಪನ ಮನೇಲಿದ್ದೀನಿ, ಬೇಗ ಬನ್ನಿ. ರಮೇಶ, ನಂದಿನಿ ಅವ್ರ ಅಪ್ಪನ ಮನೇಲಿದ್ದಾರಂತೆ, ಅಲ್ಲಿಗೆ ಬರೋಕ್ ಹೇಳ್ತಿದ್ದಾರೆ, ಬಾ ಹೋಗೋಣ. ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ, ಒಳಗೆ ಬನ್ನಿ. ಏನ್ ರಮೇಶ, ನನ್ನ ಸಂಪೂರ್ಣವಾಗಿ ಮರ್ತ್ಬಿಟ್ಟಿದ್ಯಾ ಅಲ್ವಾ ನೀನು? ನನ್ನ ಜ್ಞಾಪಕ ಬರ್ಲಿಲ್ಲ ಅಲ್ವಾ ನಿಂಗೆ? ಅಲ್ಲ ರಮೇಶ, ನಿನ್ಗೇನಾದ್ರೂ ತೊಂದರೆ ಆದ್ರೆ ನನಗೊಂದು ಫೋನ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಈಗ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ಯಲ್ಲ. ನಿನ್ ತಂಗಿ ಮದ್ವೆ ರಮೇಶ, ಇದವಳ ಬಾಳಿನ ಪ್ರಶ್ನೆ. ಇಂಥ ಟೈಮಲ್ಲೂ ನನ್ನ ಹತ್ರ ಸಹಾಯ ಕೇಳ್ಬೇಕು ಅಂತ ನಿನ್ಗೆ ಅನ್ಸ್ಲಿಲ್ವಾ? ಹಾಗಲ್ಲ, ಮೊದ್ಲೊಂದ್ಸಲ ಹಣ ಬೇಕಾಗಿತ್ತು. ಆವಾಗ ನಿಮ್ ಫೋನ್ ಮಾಡಿದ್ರೆ ನಿಮ್ ಮತ್ತೆ ಫೋನ್ ತಗೊಂಡು ಬಾಯಿಗೆ ಬಂದಾಗೆಲ್ಲ ಬೈದಿದ್ರು. ನಾವು ಮತ್ತೆ ಫೋನ್ ಮಾಡಿದ್ರೆ ಅದು ಅವ್ರಿಗೆ ಗೊತ್ತಾಗಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗತ್ತೆ ಅಂತ ನಾವು ಫೋನ್ ಮಾಡಿಲ್ಲ. ಅದಕ್ಕೆ
ನಾವಿಬ್ರು ನಿಮ್ಮ ಹತ್ರ ದುಡ್ಡು ಕೇಳಬಾರ್ದು ಅಂತ ನಿರ್ಧಾರ ಮಾಡಿದ್ವಿ. ಅಯ್ಯೋ, ಈ ವಿಷಯನೇ ನನಗೆ ಗೊತ್ತಿಲ್ಲ. ಸರಿ, ನನ್ನ ಹತ್ರ ದುಡ್ಡು ಕೇಳಕ್ಕೆ ಇಷ್ಟ ಇಲ್ಲದೆ ಇದ್ರೆ ಹೋಗ್ಲಿ, ನಮ್ಮ ತಂದೆ ಹತ್ರನಾದ್ರೂ ಸಹಾಯ ಕೇಳಬಹುದಾಗಿತ್ತಲ್ಲ. ಅದು ನಂದಿನಿ, ಸರ್ ಜೊತೆ ಕೂಡ ಒಂದು ಸಣ್ಣ ಸಮಸ್ಯೆ ಆಗಿತ್ತು. ಏನದು? ಅದು ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಸಂಬಂಧಿಕರೊಬ್ಬರ ಹುಡುಗನಿಗೆ ರಾಣಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಸರ್ ಆಸೆ ಪಟ್ಟಿದ್ರು. ಎಲ್ಲ ಮಾತುಕತೆನೂ ಆಗಿತ್ತು. ಆದರೆ ಅಷ್ಟರಲ್ಲಿ ರಾಣಿ ಬೇರೆ ಹುಡುಗನ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗಿ ನಾನು ಸರ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಸರ್ಗೆ ನನ್ನ ಮೇಲೆ ತುಂಬ ಬೇಜಾರಾಗಿತ್ತು. ಹಾಗಾಗಿ ಏನಪ್ಪ ರಮೇಶ ನೀನು? ಅಲ್ಲ, ಆ ವಿಷಯನ, ಆ ಸಂಬಂಧನ ನಾನು ಸಿಟ್ಟಾಗಿ ತಗೊಂಡಿದ್ದು ನಿಜ. ಆದರೆ ಅದಾಗಲೇ ತಣ್ಣಗಾಗಿ ಹೋಯ್ತು. ಆ ವಿಷಯನ ನಾನು ಅವತ್ತೇ ಮರೆತುಬಿಟ್ಟೆ. ಛೇ, ನೀನು ಆ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಇಂಥ ಕಷ್ಟದ ಪರಿಸ್ಥಿತಿಲೂ ನನ್ನ ಹತ್ರ ಬಂದು ಸಹಾಯ ಕೇಳದೆ ಇದ್ರೆ ಹೇಗಪ್ಪ? ಅಪ್ಪ, ಈಗ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಮುಹೂರ್ತ ಮೀರೋದಕ್ಕೆ ಮುಂಚೆ ಏನಾದರೂ ಮಾಡಬೇಕು. ಒಂದು ನಿಮಿಷ ಬಂದೆ. $200 ಗ್ರಾಮ್ ಅಲ್ವಾ? ಇಲ್ಲಿ 8 ಲಕ್ಷ ಇದೆ, ಸಾಕಲ್ವಾ? ತಗೋ ರಮೇಶ. ತುಂಬ ಥ್ಯಾಂಕ್ಸ್ ನಂದಿನಿ. ಆದರೆ ಈ ದುಡ್ಡು ಕೊಡೋದಕ್ಕಿಂತ ಒಡವೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟೇ ತಾನೇ? ಅದೊಂದು ಸಮಸ್ಯೆನೇ ಅಲ್ಲ ಕಣಪ್ಪ ರಮೇಶ. ನನಗೆ ಗೊತ್ತಿರೋ ಒಡವೆ ಅಂಗಡಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಒಡವೆನ ರೆಡಿ ಮಾಡಿ ಇಟ್ಟಿರ್ತಾರೆ. ಸೀದಾ ಹೋಗಿ ದುಡ್ಡು ಕೊಟ್ಟು ಒಡವೆ ಇಸ್ಕೊಂಡು ಕಲ್ಯಾಣ ಮಂಟಪಕ್ಕೆ ಹೋದ್ರಾಯ್ತು, ಅಷ್ಟೇ. ಸರಿ ಸರಿ, ಹಾಗಿದ್ರೆ ಟೈಮ್ ವೇಸ್ಟ್ ಮಾಡಬೇಡಿ, ನಡೀರಿ ಹೋಗೋಣ. ಹಾ ನಂದಿನಿ, ರಮೇಶ ನಡಿಯಪ್ಪ. ಅಮ್ಮ ನಂದಿನಿ, ರಮೇಶ ಹೇಳ್ದಾಗೆ ಸಮೀಗ್ ಸರಿಯಾಗಿ ದೇವ್ರ ಥರ ಬಂದು ಸಹಾಯ ಮಾಡಿದೆ. ಈ ನಿನ್ನ ಉಪಕಾರನ ನಾವು ಯಾವತ್ತೂ ಮರೆಯಲ್ಲಮ್ಮ. ಅಮ್ಮ ನಂದಿನಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಗಳಿಗೊಂದು ಬಾಳ್ ಸಿಗೋ ಹಾಗೆ ಮಾಡಿದ್ಯಲ್ಲ, ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಇಷ್ಟೊಂದು ದೊಡ್ಡ ಮಾತೆಲ್ಲ ಯಾಕಮ್ಮ? ರಮೇಶನ್ಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ, ದೊಡ್ಡದಾಗಿ ಏನೂ ಮಾಡಿಲ್ಲ. ಅದು ನಿನ್ನ ದೊಡ್ಡ ಗುಣನಮ್ಮ. ಸರ್, ನಿಮಗೂ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಿಲ್ಲ. ನಡೆತದಲ್ಲ ಮರೆತು ನಿಮ್ಮ ಮಗಳ ಮುಖಾಂತರ ನನ್ನ ಮಗಳಿಗೊಂದು ಒಳ್ಳೆ ಬಾಳ್ ಸಿಗೋ ಹಾಗೆ ಮಾಡಿದ್ರಲ್ಲ, ನಿಮ್ಮ ಋಣನ 7 ಜನಕ್ಕೂ ತೀರ್ಸೋಕ್ಕಾಗಲ್ಲ. ಸ್ವಾಮಿ, ಮೊದಲು ನಮ್ಮ ರಮೇಶನ್ಗೆ ಬ್ಯಾಂಕ್ನಲ್ಲಿ ಲೋನ್ ಕೊಡಿಸಿ, ಸೈಟ್ ಕೊಡಿಸಿ, ಗ್ಯಾರೇಜ್ ಕೊಡಿಸಿದ್ರಿ. ಆದರೆ ಇವತ್ತು ಅದೆಲ್ಲ ಅವನ ಕೈ ಬಿಟ್ಟೋಯ್ತು. ನೀವು ಮಾತ್ರ ಅವನ ಕೈ ಬಿಡಲಿಲ್ಲ. ಅವನ ತಂಗಿ ಮದುವೆಗೆ ಸಹಾಯ ಮಾಡಿ ನೀವು ನಮ್ಮ ಪಾಲಿಗೆ ದೇವರಾಗ್ಬಿಟ್ರಿ. ಬಿಡಿ ಹೂವೆ, ಈಗ ಅದೆಲ್ಲ ಯಾಕೆ? ರಾಣಿ ಮದುವೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯ್ತಲ್ಲ, ಅಷ್ಟು ಸಾಕು. ಇಂಥ ಸಂದರ್ಭದಲ್ಲಿ ಹಳೆದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ? ಈಗ ನಾವು ಸಂತೋಷವಾಗಿರ್ಬೇಕು. ಎಲ್ರಿಗೂ ಸಂತೋಷನೇ. ಆದ್ರೆ ಒಂದ್ ಆಶ್ಚರ್ಯದ ವಿಷಯ ಏನಂದ್ರೆ, ನಾವ್ ಎಲ್ರೂ ನಂಬಿಕೆ ಕಳ್ಕೊಂಡಿದ್ರು, ಅರ್ಚನಾ ಅಕ್ಕ ಮಾತ್ರ ಭಾವ ಒಡವೆ ತಂದೆ ತರ್ತಾರೆ ಅನ್ನೋ ನಂಬಿಕೆಲಿದ್ರು. ರಾಣಿನೂ ನಂಬಿಕೆ ಕಳ್ಕೊಂಡಿದ್ಲು, ಅಕ್ಕ ಮಾತ್ರ ಭಾವನ್ ಮೇಲೆ ನಂಬಿಕೆ ಇಟ್ಟಿದ್ರು. ನೋಡಿದ್ರ ಭಾವ, ಅಕ್ಕನ್ಗೆ ನಿಮ್ಮೇಲೆ ಎಷ್ಟು ನಂಬಿಕೆ ಅಂತ. ಈ ನಂಬಿಕೆನೆ ನೀವಿಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ. ಓ ಅರ್ಚನಾ, ಏನಮ್ಮ ಇಷ್ಟೊತ್ನಲ್ಲಿ ಬಂದಿದ್ಯಾ? ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ಸರ್. ಸಹಾಯನಾ? ಸರಿ, ಒಳಗ್ ಬಾ ಅಮ್ಮ ಮೊದಲು.
ಬಾಮ್ಮ ಅರ್ಚನಾ. ಕೂತ್ಕೊಳ್ಳಮ್ಮ. ಪರವಾಗಿಲ್ಲ ಸರ್. ಅಯ್ಯೋ, ಮಗುನ ಎತ್ಕೊಂಡು ನಿಂತಿರ್ತೀಯ, ಕೂತ್ಕೊಳ್ಳಮ್ಮ. ಯಾರಪ್ಪ ಅದು? ಅರ್ಚನಾ, ನೀವ್ ಯಾವಾಗ ಬಂದ್ರಿ? ಸಂಜೆನೆ ಬಂದೆ. ನಾಳೆ ರಾಣಿ ಮದ್ವೆ ಅಲ್ವಾ, ಅದಕ್ಕೆ ಬಂದೆ. ಓಯ್ ಪುಟ್ಟ, ಅನ್ನ ಮಾಡ್ತಿದೀಯಾ? ತಾಚಿ ಮಾಡ್ತಿದೀಯಾ? ಅರ್ಚನಾ, ನೀನೇನ್ ಇಷ್ಟೊತ್ತಲ್ಲಿ ಇಲ್ಲಿ, ಅದು ಮಗುನ್ ಕರ್ಕೊಂಡು? ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನೀವಿಬ್ರು ಸೇರಿ ನನ್ಗೊಂದು ಸಹಾಯ ಮಾಡಬೇಕು. ಸಹಾಯನಾ? ಏನ್ ಹೇಳ್ತಿದೀಯಾ ಅರ್ಚನಾ? ನಾಳೆ ರಾಣಿ ಮದುವೆ ನಡೆಯೋದು ಬಿಡೋದು ನಿಮ್ ಕೈಯಲ್ಲಿದೆ. ಅರ್ಚನಾ, ಏನಮ್ಮ ಹೇಳ್ತಾ ಇದೀಯ ನೀನು? ಹೌದು, ನಾಳೆ 200 ಗ್ರಾಂ ಚಿನ್ನನ ಕೊಟ್ರೇನೆ ರಾಣಿ ಮದುವೆ ನಡೆಯೋದು ಅನ್ನೋ ಪರಿಸ್ಥಿತಿ ಹುಟ್ಬಿಟ್ಟಿದೆ. ಇದೆಲ್ಲದಕ್ಕೂ ನನ್ನ ಗಂಡನ ತಮ್ಮ ವಾಸುನೇ ಕಾರಣ. ವಾಸು ಅವ್ರ ಮಾವನ ನಂಬ್ಕೊಂಡು 200 ಗ್ರಾಂ ಚಿನ್ನ ಹಾಕ್ತೀನಿ ಅಂತ ಮಾತು ಕೊಟ್ಬಿಟ್ಟ. ಆಮೇಲೆ ಅವ್ರ ಮಾವ ಕೈ ಕೊಟ್ಬಿಟ್ರು. ಅವ್ರ ಮಾವ ಕೈ ಕೊಟ್ಟಿದ್ರಿಂದ ವಾಸುಗೆ 200 ಗ್ರಾಂ ಚಿನ್ನ ಏರ್ಪಾಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಆ ಜವಾಬ್ದಾರಿನ ನನ್ನ ಗಂಡ ಹೊತ್ಕೊಂಡ್ರು. ಅದಕ್ಕೆ ನಾನು ನಮ್ಮಮ್ಮ ನನ್ನ ಮದ್ವೆಗೆ ಅಂತ 180 ಗ್ರಾಂ ಚಿನ್ನ ಮಾಡಿಸಿದ್ರಲ್ಲ, ಅದನ್ನೇ ಇಟ್ಕೊಂಡು ರಾಣಿ ಮದ್ವೆ ಮಾಡಿ ಅಂತ ಹೇಳ್ದೆ. ಆದರೆ ಅವ್ರು ಅದಕ್ಕೆ ಒಪ್ಕೊಳ್ಳಿಲ್ಲ. ಇದು ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ, ತಗೊಂಡೋಗಿ ನಿಮ್ಮಮ್ಮಗೆ ವಾಪಸ್ ಕೊಟ್ಬಿಡು ಅಂತಂದ್ರು. ಆದರೆ ನಾನು ಅವ್ರ ಹತ್ರ ನಮ್ಮಮ್ಮನಿಗೆ ವಾಪಸ್ ಕೊಟ್ಟೆ ಅಂತ ಸುಳ್ಳು ಹೇಳಿ ಈ ಒಡವೆಗಳನ್ನ ಬಚ್ಚಿಟ್ಟಿದ್ದೆ. ಈಗ ನೀವೇ ಈ ಒಡವೆಗಳನ್ನ ಅವ್ರಿಗೆ ಕೊಟ್ಟು ರಾಣಿ ಮದುವೆ ಆಗೋ ಹಾಗೆ ಮಾಡಬೇಕು. ಸರಿ, ಈ ಒಡವೆನ ಈಗ ಮತ್ತೆ ನೀನೇ ಅವ್ರ ಕೈ ಕೊಡ್ಬೋದಲ್ಲ ಅರ್ಚನಾ? ಇಲ್ಲ ನಂದಿನಿ, ಅವ್ರೀಗ ಒಡವೆಗಳನ್ನ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾನು ಅವ್ರನ್ನ ಕರೆದು ಈ ಒಡವೆಗಳನ್ನ ತಗೊಳ್ಳಿ ಅಂತ ಹೇಳಿದ್ರೆ ಅವ್ರ ಸ್ವಾಭಿಮಾನನ ಪರೀಕ್ಷೆ ಮಾಡ್ದಾಗತ್ತೆ. ಅವರದನ್ನು ಒಪ್ಕೊಳ್ಳೋದಿಲ್ಲ. ನಾಳೆ ಬೆಳಿಗ್ಗೆನೆ ಮದ್ವೆ, ಅದಕ್ಕೆ ನೀವೇ ಅವ್ರನ್ನ ಕರೆದು ಸಹಾಯ ಮಾಡೋ ರೀತಿ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಈ ಒಡವೆಗಳು ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ಒಡವೆಗಳನ್ನ ಬದಲಾಯಿಸಿ ಅಥವಾ ದುಡ್ಡಿಗೆ ಏರ್ಪಾಟ್ ಮಾಡಿ ಅವ್ರಿಗೆ ಕೊಡಿ. ದಯವಿಟ್ಟು ಇದೊಂದು ಸಹಾಯ ನೀವು ನನಗೋಸ್ಕರ ಮಾಡಬೇಕು. ಅರ್ಚನಾ, ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನಿನ್ ಒಡವೆಗಳನ್ನ ಅದು ಗಂಡನಿಗೆ ಗೊತ್ತಿಲ್ಲದೆ ತಂದ್ಕೊಟ್ಟು ಗಂಡನ ತಂಗಿ ಮದ್ವೆ ಯಾವುದೇ ಅಡ್ಡಿ ಇಲ್ಲದೆ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ಇಂಥ ಒಳ್ಳೆ ಗುಣ ಬೇರೆ ಯಾರಿಗೆ ಬರುತ್ತೆ? ಅರ್ಚನಾ, ನಾನು ನಿಜವಾಗಿ ಹೇಳ್ತಿದ್ದೇನಮ್ಮ, ಈ ಒಡವೆಗಳನ್ನೆಲ್ಲ ತಗೊಳ್ದೇನೆ ನಾನು ರಮೇಶ್ನಿಗೆ ಸಹಾಯ ಮಾಡಬೇಕು ಅಂತ ತುಂಬ ಆಸೆ ಪಡ್ತಿದ್ದೇನಮ್ಮ. ಆದರೆ ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಮ್ಮ. ನಮ್ಮ ಮಾವನ ಮನೆಯಲ್ಲಿ ಬೇಕಾದಷ್ಟು ದುಡ್ಡಿದೆ, ಆದರೆ ನಮ್ಮ ಅತ್ತೆಗೆ ಸಹಾಯ ಮಾಡೋ ಮನಸ್ಸಿಲ್ಲ. ಅದಕ್ಕೆ ನಾನು ಕೂಡ ಈಗ ರಮೇಶನ್ಗೆ ಸಹಾಯ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಪರವಾಗಿಲ್ಲ, ಸಹಾಯ ಮಾಡೋ ಮನ್ಸಿದೆಯಲ್ಲ, ಅಷ್ಟು ಸಾಕು. ನೋಡಿ, ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿಲ್ಲ. ಈ ಒಡವೆಗಳನ್ನ ಬದಲಾಯಿಸೋ ಅಥವಾ ಇವುಗಳ ಬದಲಾಗಿ ದುಡ್ಡು ಏರ್ಪಾಟ್ ಮಾಡೋ ಅವ್ರ ಕೈಗೆ ತಲುಪಿಸ್ಬಿಡಿ. ಇದೊಂದು ಸಹಾಯ ಮಾಡಿಕೊಟ್ರೆ ನನ್ಗಷ್ಟು ಸಾಕು. ಖಂಡಿತ ಮಾಡ್ತೀನಿ ಅರ್ಚನಾ. ಯಾವುದೇ ಕಾರಣಕ್ಕೂ ನಾನೇ ಅವ್ರಿಗೆ ಒಡವೆ ಕೊಟ್ಟಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ಆಯ್ತು, ನಾವೇನೂ ಹೇಳಲ್ಲ, ನೀನು ಯೋಚನೆ ಮಾಡಬೇಡ. ತಗೊಳ್ಳಿ. ಅರ್ಚನಾ, ನಿನ್ನ ನೋಡಿದ್ರೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಇವತ್ತಿ ಮದುವೆ ನಡೆಯೋದಕ್ಕೆ ಕಾರಣನೇ ನೀನು. ಗಂಡನ ತಂಗಿ ಮದುವೆ ನಡೀಲೇಬೇಕು ಅಂತ ನೀನ್ ಬಯಸಿದ್ಯಲ್ಲ, ಅದು ನಿನ್ ಒಳ್ಳೆ ಗುಣ. ನಿಜವಾಗ್ಲೂ ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ ರಮೇಶ ಪುಣ್ಯ ಮಾಡಿದ್ದಾರೆ. ನಾನ್ ಮಾಡಿದ ಸಹಾಯದಿಂದನೋ ಅಥವಾ ನಮ್ಮ ತಂದೆ ಮಾಡಿದ ಸಹಾಯದಿಂದನೋ ಈ ಮದುವೆ ನಡೀಲಿಲ್ಲ. ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಈ ಮದುವೆ ನಡೆದೇ ನಡೆಯುತ್ತೆ, ನನ್ನ ಗಂಡ ನಡೆಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ಯಲ್ಲ, ಆ ನಂಬಿಕೆಯಿಂದಾನೇ ಈ ಮದುವೆ ನಡೆದಿದ್ದು. ಒಂದು ನಿಮಿಷ. ಹಲೋ